ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು. ಇನ್ನು ಯಾವ ಭಾಷೆಯಲ್ಲಿ ಹೇಳಬೇಕು ನನಗೆ ಗೊತ್ತಿಲ್ಲ. ನಿನಗೆ ಇನ್ನೂ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದರೆ ಹೇಗೆ ನಂಬಿಕೆ ಗಳಿಸ್ಬೇಕೋ ಗೊತ್ತಾಗ್ತಾ ಇಲ್ಲ. ಹೋಗಲಿ, ಇಲ್ಲಿ ಮೊನ್ನೆ ಪರಿಚಯವಾಗಿರೋಳು ಅಷ್ಟೇ ಅಲ್ವಾ? ಆದರೂ ನಿನಗಾಗಿ ಇಷ್ಟು ರಸ್ ತಗೊಂಡು ಇಲ್ಲಿ ತನಕ ಬಂದು ನಿನ್ನ ಮುಂದೆ ನಿಂತು ನಿನ್ನ ಪರ ಇದ್ದೀನಿ ಅಂತ ಗಂಟ್ಲು ಅರ್ಸ್ಕೊಳ್ತಾ ಇದ್ರು ನಿನಗೆ ಸತ್ಯ ಹೇಳೋ ಮನಸ್ಸು ಎಂದು ಆತ ಹೇಳುವಾಗ, ನಿನ್ನೆ ಕೆಮಿಸ್ಟ್ರಿ ಲ್ಯಾಬಲ್ಲಿ ಎಂದು ನಡೆದಿದ್ದು ಮುಕ್ತವಾಗಿ ಹೇಳ್ತಾಳೆ ಶ್ರೇಯಾ. ನಾನು ಸುಗುಣ ಟೀಚರ್ ಕೇಳಿದ್ದಕ್ಕೆ ಕೆಮಿಸ್ಟ್ರಿ ಲ್ಯಾಬ್ ತಗೊಳ್ಳೋಕೆ ಹೋದೆ. ಎಲ್ಲರೂ ಎಕ್ಸ್ಪರಿಮೆಂಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೆ. ಅರ್ಧ ಗಂಟೆ ಆದಮೇಲೆ ನಾನೇ ಮಾಡಿ ತೋರಿಸೋಕ್ಕೆ ಶುರು ಮಾಡಿದೆ. ಮಕ್ಕಳು ಎಲ್ಲರೂ ನನ್ನ ಪ್ರಯೋಗದ ಕಡೆ ಗಮನ ಕೊಟ್ಟಿದ್ರು. ಪಿಪೇಟ್ ಮಾಡುವಾಗ ಒಂದು ಹುಡುಗ ಜೋರಾಗಿ ಮಿಸ್ ಅಂತ ಕರೆದ. ಏನು ಅಂತ ನೋಡಿದ್ರೆ ನನ್ನ ಸೆರಗಿಗೆ ಬೆಂಕಿ ಹತ್ತಿತ್ತು. ಅದು ತುದಿಯಿಂದ ಅಲ್ಲ, ಹಿಂದೆ ಬಿಟ್ಟಿದ್ದ ಸೆರಗಿನ ಮಧ್ಯಭಾಗದಿಂದ. ಹಾರಿಸೋಕೆ ಅಂತ ವಾಶ್ ಬೇಸಿನ್ ಕುಳಾಯಿ ಆನ್ ಮಾಡಿದೆ. ನೀರು ಬರಲಿಲ್ಲ. ಮುಚ್ಚೋ ತನಕ ಬೆಂಕಿ ಹತ್ತು ಬಂತು. ನನಗೇನು ಮಾಡಬೇಕೋ ಗೊತ್ತಾಗಲಿಲ್ಲ. ಮೈ ಸುಡ್ತಿತ್ತು. ಮಕ್ಕಳೆಲ್ಲ ಓಡಿದ್ರು. ಆಗ ರೀಚಾ ಬಂದರು. ಮೈ ಮೇಲಿದ್ದ ಸೀರೆನ ಸುಡುತ್ತೆ ಅಂತ ತೆಗೆದುಬಿಡಿ ಅಂದರು ಎಂದು ಹೇಳ್ತಾ ಇದ್ದವಳ ಕಣ್ಣುಗಳು ತುಂಬಿತ್ತು. ಆಗ ನಾನು ನನ್ನ ಬಚಾವ್ ಮಾಡ್ಕೊಳ್ಳೋಕೆ ಸೀರೆ ತೆಗೆದುಬಿಟ್ಟೆ ಎಂದು ಕಣ್ಣು ಮುಚ್ಚಿ ಬಿಕ್ಕುತ್ತಾ, ಆಮೇಲೆ ಆ ಬೆಂಕಿ ಹೇಗೋ ನಂದಿಸಿ ನನ್ನ ಅವಸ್ಥೆ ನೋಡಿಕೊಂಡು ಸಿಕ್ಕಾಪಟ್ಟೆ ಮುಜುಗರ ಆಯಿತು. ಅದಕ್ಕೆ ರೀಚಾ ಬಟ್ಟೆ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿ ಹೋದರು. ನಾನು ಅಲ್ಲೇ ಲ್ಯಾಬಲ್ಲೇ ಇದ್ದೆ. ರೀಚಾ ಬರಲಿಲ್ಲ. ಬದಲು ನಂದೀಶ್ ಬಂದರು. ನನ್ನ ಅವಸ್ಥೆಯಲ್ಲಿ ಅವ್ರ ಮುಂದೆ ನಿಲ್ಲೋಕ್ಕೆ ಮುಜುಗರ ಆಯಿತು. ನಾನು ಸಲ್ಯೂಷನ್ ಜೋಡಿಸಿದ ಕಡೆ ಹೋಗಿ ಹೌದ್ಕೊಂಡ್ರು. ಅವ್ರು ನನ್ನ ಜಾಗಕ್ಕೆ ಬಂದರು. ನಾನು ಅವ್ರಿಗೆ ನನ್ನಿಂದ ಹೋಗೋಕ್ಕೂ ಹೇಳಿದೆ. ಆದರೆ ಅವರು ನನ್ನ ಹತ್ತಿರ ಬಂದರು. ಎಷ್ಟು ಬೇಡ ಅಂದರೂ ನನ್ನ ತಪ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ರು ಎಂದು ಹೇಳ್ತಾ ಮುಖ ಗಂಭೀರವಾಗಿ ಮಾಡಿಕೊಂಡು ನಾನು ಒಪ್ಪದೇ ಇದ್ದಾಗ ಬಲವಂತ ಮಾಡಿದ್ರು. ಮತ್ತು ಮೊಬೈಲ್ನಲ್ಲಿ ಅವ್ರ ಜೊತೆ ನಾನು ನಿಂತು ಮಾತಾಡುವಾಗ ಅಚಾನಕ್ಕಾಗಿ ನಡೆದಿರುವ ಘಟನೆ ಅಂದ್ಕೊಂಡಿದ್ದ ನನಗೆ ಗೊತ್ತಿಲ್ಲದ ಹಾಗೆ ಅವ್ರಿಗೂ ನನಗೂ ಸಂಬಂಧ ಇರುವಂಥ ರೀತಿ ತೆರೆದಿದ್ದ ಫೋಟೋಸ್ ತೋರಿಸಿದ್ರು ಎಂದು ಆಕೆ ಹೇಳುವಾಗಲೇ ಸ್ಟಿಯರಿಂಗ್ ಮೇಲೆ ಗುದ್ದಿದ್ದ ಕೋಪದಿಂದ ತ್ರಿಶೂಲ್ ಭೂಷಣ್. ಅವ್ರಿಗೆ ಒಬ್ಬ ಅಕ್ಕ ಇದ್ದಾರೆ, ಅವ್ರು ಹಾಗೆ ನಾನಿದ್ದೀನಿ ಅಂದಿದ್ರು. ನನ್ನ ಅಕ್ಕನ ಹಾಗೆ ನೋಡ್ತೀನಿ ಅಂತ ಹೇಳಿದ್ದು ಕೇಳಿ ಅವ್ರ ಜೊತೆಗೆ ಭಯವಿಲ್ಲದೆ ಮಾತಾಡಿದ್ದು ನಿಜ. ಆದರೆ ಅವರು ಆ ಫೋಟೋಸ್ ತೋರಿಸಿ ನನಗೆ ನೀನು ನನ್ನ ಅಕ್ಕನ ಹಾಗೆ ಅಲ್ಲ, ಓಡೋಗಿರೋ ಹೆಂಡತಿಯಾಗೆ ಕಾಣಿಸೋದು, ಹೇಗಿದ್ರೂ ನಿನಗೆ ಯಾರೂ ಗತಿ ಇಲ್ಲ, ನಾನು ಬಾಳ್ ಕೊಡ್ತೀನಿ ಅಂತ ಹೇಳ್ತಾ ಮಿಸ್ಬಿಹೇವ್ ಮಾಡಿದ್ರು. ನಾನು ಲ್ಯಾಬ್ ಈಚೆ ಬರೋಕ್ಕೆ ಆಗದ ಹಾಗೆ ಯಾರೋ ಬೀಗ ಬೇರೆ ಹಾಕಿದ್ರು. ನನ್ನ ಅರ್ಚಾಟ ಯಾರಿಗೂ ಕೇಳಿಸ್ಲಿಲ್ವ ಗೊತ್ತಿಲ್ಲ, ಆದರೆ ತುಂಬ ಭಯ ಆಯಿತು. ಈ ಫೋಟೋಸ್ ನಾನು ಸೋಮವಾರ ಇಡೀ ಕ್ಯಾಂಪಸ್ನಲ್ಲಿ ಹರಿದಾಡೋ ಹಾಗೆ ಮಾಡ್ತೀನಿ. ಅಕಸ್ಮಾತ್ ನೀನು ನನ್ನ ಮಾನ ಹರಾಜು ಮಾಡ್ಕೊಳ್ಳೋಕ್ಕೆ ಇಷ್ಟಪಡಲ್ಲ ಅಂದರೆ ಕೋಪ್ರೇಟ್ ಮಾಡು. ನನಗೂ ಹೆಂಡತಿ ಇಲ್ಲ, ನಿನಗೂ ಗಂಡ ಇಲ್ಲ, ಇನ್ನೂ ಚಿಕ್ಕ ವಯಸ್ಸು, ಆಸೆ ಇರುತ್ತೆ ಅಂತೆಲ್ಲ ಹೇಳಿದ್ರು ಎಂದು ಆಕೆ ಹೇಳುವಾಗ ಅವಳ ತುಟಿ ಅದರುತ್ತಿತ್ತು, ಕೈ ಕಾಲು ನಡುಗ್ತಿತ್ತು. ಪುಟ್ಟ ಮಕ್ಕಳು ಹೇಗೆ ಮುದುಡಿ ಭಯ ಪಡ್ತಾರೋ ಹಾಗೆ ಶ್ರೇಯಾ ಭಯ ಪಡ್ತಿದ್ಲು. ಬೆವರುತ್ತಾ ಜೋರಾಗಿ ಉಸಿರಾಡ್ತಾ ಇದ್ಲು ಶ್ರೇಯಾ ಎಂದು ತ್ರಿಶೂಲ್ ಕೈ ಮುಟ್ಟಿದಾಗ ಆಮೇಲೆ ರೀಚಾ ಬಂದ್ಲು. ಜಾಕೆಟ್ ಕೊಟ್ಟಳು. ಹಾಕ್ಕೊಂಡು ಅಲ್ಲಿಂದ ಬಂದುಬಿಟ್ಟೆ. ತ್ರಿಶೂಲ್, ನಾನು ನಾಡಿದ್ದು ಶಾಲೆಗೆ ಹೋದರೆ ಅಫೇರ್ ಇದೆ ಅಂತ ಪ್ರೂವ್ ಮಾಡ್ತಾರೆ. ಆ ರೀತಿ ಅಕ್ರಮ ಸಂಬಂಧ ಇಟ್ಕೊಳ್ಳಲು ಊರು ಬಿಟ್ಟು ಬಂದ್ಲು ಅಂತ ಅಪ್ಪ ಅಮ್ಮನಿಗೆ ಗೊತ್ತಾದರೆ ಅವ್ರು ಉಳಿಯಲ್ಲ ಅಲ್ವಾ? ಅಮ್ಮ ಒಬ್ಬಳು ವೇಶ್ಯ ಅಂತ ನನ್ನ ಮಗನ ಭವಿಷ್ಯ ಕೂಡ ಕೆಡುತ್ತೆ ಅಲ್ವಾ? ಅದಕ್ಕೆ ಎಂದವಳ ನೋಡಿ, ಅದಕ್ಕೆ ಸಾಯ್ತೀಯಾ? ಈಗಲೂ ನೀನು ಸತ್ತ ಮೇಲೆ ಅವನು ಅದೇ ಫೋಟೋಸ್ ವೀಡಿಯೋಸ್ ಪಬ್ಲಿಕ್ ಮಾಡ್ತಾನೆ. ಆಗಲೂ ಅದೇ ಕಾರಣ ಕೊಡ್ತಾನೆ. ನೀನು ಸತ್ಯ ಅಂತ ಬರುತ್ತೆ, ಆಗೇನು ಮಾಡ್ತೀಯಾ ಎಂದು ಕೇಳಿದಾಗ ಹೌದಲ್ವಾ ಅನ್ನಿಸ್ತು ಅವಳಿಗೆ. ಶ್ರೇಯಾ ಎಲ್ಲಿಂದ ಎಲ್ಲಿಗೆ ಹೋದರೂ ಹೆಣ್ಣಿನ ಮೇಲೆ ಕೆಲ ನೀಚರು ಈ ರೀತಿ ಕೆಟ್ಟ ದೃಷ್ಟಿ ಹಾಕೋದು ನಿಲ್ಲಲ್ಲ. ಹಾಗಂತ ಎಲ್ಲ ಹುಡುಗಿರು ಸಾಯ್ತಾ ಹೋದರೆ ಇಂಥವ್ರ ಅಂತ್ಯ ಯಾವಾಗ? ಸಾಯೋದು ಹೇಡಿ ಕೆಲಸ. ಅದೇ ಅಂಥವ್ರಿಗೆ ಪಾಠ ಕಲಿಸಿ ನೋಡು. ಆಗ ನೀನೊಬ್ಬನಿಗೆ ಶಿಕ್ಷೆ ಕೊಡೋದ್ರಿಂದ ನಿನ್ನನ್ನೇ ಸ್ಫೂರ್ತಿ ತಗೊಂಡು 10 ಹೆಣ್ಮಕ್ಳು ಧೈರ್ಯಶಾಲಿ ಆಗ್ತಾರೆ. ಆ 10 ಮಕ್ಕಳು 10 ಪುಂಡರಿಗೆ ಪಾಠ ಕಲಿಸ್ತಾರೆ. ಆಗ ಮತ್ತಷ್ಟು ಹೆಣ್ಮಕ್ಳು ಧೈರ್ಯಶಾಲಿ ಆಗ್ತಾರೆ. ಆಗ ದುಷ್ಟರ ರಕ್ಷಣೆಗೆ ಯಾರೂ ನಿಲ್ಲಲ್ಲ. ಈ ವಿಚಾರಕ್ಕೆ ನಿನ್ನಿಂದಲೇ ಪರಿಹಾರ ಕೊಡ್ತೀನಿ ಎಂದು ಹೇಳ್ತಾ ಇದ್ದವನನ್ನು ಪುಟ್ಟ ಮಗು ಅಜ್ಜಿ ಹೇಳುವ ಕಥೆಯಲ್ಲಿ ಮುಳುಗಿ ಕಥೆಯಲ್ಲಿ ಬರುವ ರಾಜನನ್ನು ಇಮ್ಯಾಜಿನ್ ಮಾಡಿಕೊಳ್ಳುವ ಹಾಗೆ ನೋಡ್ತಾ ಇರ್ತಾಳೆ ಶ್ರೇಯಾ, ಇದು ದೊಡ್ಡ ವಿಚಾರವೇ ಅಲ್ಲ. ಎಂದ ವಿಚಾರಕ್ಕೆ ಇನ್ಯಾವತ್ತೂ ನೀನು ಇಂಥ ನಿರ್ಧಾರ ಮಾಡಲ್ಲ ಅಂತ ಪ್ರಮಾಣ ಮಾಡು ಎಂದು ಕೈ ಚಾಚಿದ. ಮುಖ ನೋಡ್ತಿದ್ಲು. ಟೀಚರ್, ನನ್ನ ಮೇಲೆ ನಂಬಿಕೆ ಇದ್ದರೆ ಪ್ರಾಮಿಸ್ ಮಾಡಿ ಎಂದ. ಯಾಕೋ ಅವಳ ಬುದ್ಧಿ ಮಂಕಾಯಿತು. ತಕ್ಷಣ ಮನಸ್ಸು ಕೈಗೆ ಚಾಲನೆ ನೀಡಿತು. ಆ ಕೈ ಅವನ ಕೈಯನ್ನು ಅದಾಗಲಿ ಸೇರಿತ್ತು.
ತಕ್ಷಣ ಅವಳ ಕೈನ ತನ್ನ ಮತ್ತೊಂದು ಕೈ ಸೇರಿಸಿ ಜೋಪಾನ ಮಾಡ್ತಾ, ನೀವು ಅಳೋದು ನನಗಿಷ್ಟ ಆಗಲ್ಲ, ನಿಮ್ಮ ಫೇಸ್ಗೆ ಅಳು ಸೂಟ್ ಆಗಲ್ಲ, ನಮ್ಮ ಲಡ್ಡು ಕಾಯ್ತಾ ಇರ್ತಾನೆ, ಅವನಿಗೆ ಇದೆಲ್ಲ ತಿಳಿಯುವ ವಯಸ್ಸಲ್ಲ ಎಂದ. ಯಾಕೋ ಈ ಬಾರಿ ಅವನು ನಮ್ಮ ಲಡ್ಡು ಎಂದಿತ್ತು. ಕೇಳಲು ಹಿತವೆನಿಸಿ ತಲೆ ಆಡಿಸಿದ್ಲು. ಹೋಗೋಣ್ವಾ ಎಂದ. ತಲೆ ಮತ್ತೊಮ್ಮೆ ಆಡಿಸಿದ್ಲು. ಶಾಲೆ ಮುಂದೆ ಕಾರ್ ನಿಲ್ಲಿಸಿ ಇಳಿರಿ ಎಂದ ಡೋರ್ ತೆರೆದು. ಅವಳಿಗೊಂಥರ ಹಿಂಸೆ ಅನ್ನಿಸ್ತು. ಮುಜುಗರದಲ್ಲೇ ನೋಡ್ತಿದ್ಲು. ತಕ್ಷಣ ಮೊಣಗಾಲ ಮೇಲಿದ್ದ ಅವಳ ಕೈ ಹಿಡಿದು ಬನ್ನಿ ಟೀಚರ್ ಎಂದ. ಏನೊಂದು ಹೇಳದೆ ಕಾರ್ ಹಿಡಿದ್ಲು. ಇಡೀ ಸಂಸ್ಥೆಯಿಂದ ಒಂದು ನರಪಿಳ್ಳೆಯೂ ಈಚೆ ಹೋಗಿಲ್ಲ, ಆ ನಂದೀಶ್ ಕೂಡ. ಹೋಗಿ ನೆನ್ನೆ ಅವ್ನು ಮಾಡಿದ್ದಕ್ಕೆ ತಕ್ಕ ಶಾಸ್ತಿ ಮಾಡಿ ಎಂದ. ಮೊದಲೇ ಅವಳು ಬಯಸ್ತೆ. ತ್ರಿಶೂಲ್, ನಾನೇನು ಮಾಡಲಿ, ನನಗೆ ಭಯ ಆಗ್ತಿದೆ ಎಂದಳು. ಭಯನಾ? ಯಾಕೆ ಭಯ? ನೀನೇನಾದರೂ ಅವನ ಜೊತೆ ಅವನು ಹೇಳಿದ ಹಾಗೆ ಕೋಪ್ರೇಟ್ ಮಾಡಿದ್ಯಾ? ಅವನ ಜೊತೆಗೆ ಹಲ್ಲಿಗಿಂಚಿತ ಮಾತಾಡಿದ್ಯಾ? ಅವ್ನು ಬೇಕು ಬೇಡ ನೋಡ್ಕೊಳ್ಳೋಕ್ಕೆ ಮನೆ ತನಕ ಹೋಗಿದ್ಯಾ? ಇಲ್ಲ ಅವನ ಬೆಡ್ ಎಂದು ಮುಂದೆ ಹೇಳುವ ಮುನ್ನವೇ ತ್ರಿಶೂಲ್ ಎಂದು ಕಣ್ಣು ಕೆಂಪು ಮಾಡಿಕೊಂಡು ಅವನ ಮಾತಿಗೆ ಅಡ್ಡವಾದ್ಲು ಶ್ರೇಯ. ಯಾಕೆ ಕೋಪ ಬಂತಾ? ಯಾಕೆ ಕೋಪ ಬರುತ್ತೆ? ಯಾಕಂದರೆ ನೀನು ಅದೆಲ್ಲ ಮಾಡಿಲ್ಲ, ಮಾಡೋ ಮನಸ್ಸು ಮಾಡೋದೂ ಇಲ್ಲ. ನೀನು ನಿನ್ನ ಮಗನಿಗಾಗಿ ದುಡಿಯೋಕೆ ಬಂದಿದ್ಯಾ. ನಿನ್ನ ಮಗ ಅಷ್ಟೇ ನಿನ್ನ ಪ್ರಪಂಚ. ನಿನ್ನ ಮಗನ ಭವಿಷ್ಯ ಹಾಳು ಮಾಡೋಕ್ಕೆ ಬಂದಿರೋ ದುಷ್ಟರಿಗೆ ಶಿಕ್ಷೆ ಕೊಡೋದು ಬೇಡವಾ ಟೀಚರ್? ಇಂಥ ನೀಚನನ್ನು ಈಗ ಸುಮ್ಮನೆ ಬಿಟ್ಟರೆ ನಿಮ್ಮ ಜಾಗದಲ್ಲಿ ಮತ್ತೊಂದು ಹೆಣ್ಣು ಬಲೆಗೆ ಬಿದ್ದು ನರಳ್ತಾಳೆ. ಒಂದು ಬಾರಿ ಇಂಥ ಕೆಲಸದಲ್ಲಿ ಅವ್ರು ಗೆದ್ದರೆ ಅವ್ರಿಗೆ 100 ಆನೆ ಬಲ ಬರುತ್ತೆ. ಅತಿ ಆಗಬಾರ್ದು. ತಪ್ಪು ಯಾರೇ ಮಾಡಿದ್ರು ಯಾಕೆ ಮಾಡಿದ್ರು ತಪ್ಪೇ. ಕೆಟ್ಟದ್ದನ್ನು ತಪ್ಪು ಅಂತ ತೋರಿಸಿ ಸರಿ ದಾರಿಗೆ ನಡೆಸೋದು ತಾನೇ ಟೀಚರ್ ಕೆಲಸ. ಈಗ ನಂದೀಶ್ ಕೂಡ ತಪ್ಪು ಮಾಡಿದ್ದಾನೆ. ತಪ್ಪು ಮಾಡಿದ್ದು ಯಾರೇ ಆದರೂ ಧೈರ್ಯದಿಂದ ತಪ್ಪು ಅಂತ ತೋರಿಸೋ ತಾಕತ್ತು ಟೀಚರಿಂದ ಮಾತ್ರ ಸಾಧ್ಯ ಅಲ್ವಾ? ಹೋಗಿ ಟೀಚರ್, ಕರ್ತವ್ಯ ಪಾಲನೆ ಮಾಡಿ. ಇಡೀ ಸಂಸ್ಥೆಗೆ ಮಾದರಿಯಾಗಿ ಪ್ರತಿ ಜೆಂಟ್ಸ್ ಟೀಚರ್, ಅಟೆಂಡರ್, ಲೆಕ್ಚರರ್ ಪಾಠ ಕಲಿಬೇಕು ಎಂದವನು ಅಲ್ಲೇ ಬಿದ್ದಿದ್ದ ಕೋಲೊಂದನ್ನು ಅವಳ ಕೈಗೆ ಕೊಟ್ಟಾಗಿತ್ತು. ಹೋಗಿ ದಂಡಿಸಿ, ಏನಾದರೂ ನಾನಿದ್ದೀನಿ ಎಂದ. ಆ ಕಡೆಯ ಮಾತು ಅವಳಿಗೆ 100 ಆನೆ ಬಲ ನೀಡಿತ್ತು. ಕೋಲು ಹಿಡಿದು ನಂದೀಶ್ ಇರುವ ಇಂಜಿನಿಯರಿಂಗ್ ಸ್ಟಾಫ್ ರೂಮಿನತ್ತ ಹೆಜ್ಜೆ ಸಾಗಿಸಿದ್ಲು. ಅವಳು ಹೋಗೋದು ನೋಡ್ತಾ ಕಾರಿಗೊರಗಿ ನಿಂತನು ತ್ರಿಶೂಲ್. ಬಿರುಗಾಳಿಯ ಹಾಗೆ ಶಿಕ್ಷಕರ ಆಯುಧ ಹಿಡಿದು ಬರ್ತಿದ್ದವಳನ್ನು ನೋಡಿ ಇಡೀ ಸಂಸ್ಥೆಯೇ ಕಂಗಾಲಾಯಿತು. ಅಲ್ಲೇ ತಡಬುಡ ಅರಿವಾಗದ ಹಾಗೆ ನೋಡ್ತಿದ್ದ ರೀಚಾ, ಇದೇನಪ್ಪ ಸಾಯೋಕ್ಕೆ ಹೋಗಿದ್ದಾಳೇನೋ ಅಂದ್ಕೊಂಡ್ರೆ ಮಹಾಕಾಳಿ ರೀತಿ ಕೋಲ್ ಹಿಡಿದು ಬರ್ತಿದ್ದಾಳೆ ಎಂದುಕೊಂಡು ಶ್ರೇಯಾ ಎಂದು ಕರೆದ್ರು. ಅವಳ ಕಡೆ ನೋಡದೆ ಸೀದಾ ಸ್ಟಾಫ್ ರೂಮ್ಗೆ ಬಂದ್ಲು. ಅಲ್ಲಿದ್ದ ಲೆಕ್ಚರರ್ ಗುಂಪು ಚದುರಿತು. ತಕ್ಷಣ ಅಲ್ಲೇ ಎದ್ದು ಕೂಲಾಗಿ ಕಾಫಿ ಕುಡಿಯುತ್ತಿದ್ದ ನಂದೀಶ್ ಕಂಡಿದ್ದ. ಅವನು ಊಹೆ ಕೂಡ ಮಾಡಿರಲಿಲ್ಲ ಶ್ರೇಯಾ ಈ ರೀತಿ ಅವನ ಮುಂದಿರ್ತಾಳೆ ಎಂದು. ಇವಳೊಬ್ಳು ಹೆದರ್ಪುಕ್ಲಿ, ಇವಳಿಗೆ ಯಾರಿದ್ದಾರೆ, ಇವಳು ಬಾಯಿ ಬಿಟ್ಟು ಈ ರೀತಿಯ ವಿಚಾರವನ್ನು ಯಾರ ಬಳಿ ಹೇಳ್ಕೊಳ್ತಾಳೆ ಅಂತ ಧೈರ್ಯವಾಗಿದ್ದ. ಆದರೆ ಅವಳ ಬೆಂಗಾವಲಿಗೆ ನಿಂತಿರೋದು ಆ ಸಂಸ್ಥೆಯ ಹೆಡ್ ತ್ರಿಶೂಲ್ ಭೂಷಣ್ ಅನ್ನೋ ಸಣ್ಣ ಅಂದಾಜಿರಲಿಲ್ಲ ಅವನಿಗೆ. ಶ್ರೇಯಾ ಮ್ಯಾಮ್ ಎಂದ ಎಲ್ಲರ ಮುಂದೆ. ಅವನ ಬಾಯಿಂದ ಅವಳ ಹೆಸರು ಬಂದಿದ್ದೆ ಹಿಂದೂ ಮುಂದೆ ನೋಡದೆಯೇ ಬಾರಿಸೋಕೆ ಶುರು ಮಾಡಿದ್ಲು. ಅವನು ಏನು ಮಾಡ್ತಿದ್ಯಾ, ನಿಲ್ಲಿಸು ಎಂದು ಟೇಬಲ್ಗಳ ಸಂಧಿ ಬಂದಿಗೆ ಹೋಗಿ ಅವಳ ಕೈಯಿಂದ ತಪ್ಪಿಸ್ಕೊಳ್ಳೋಕೆ ನೋಡ್ತಿದ್ದ. ಯಾಕೆ ಹೊಡಿತಿದ್ಯಾ? ನಿಲ್ಲಿಸಿರೋ ಅವಳನ್ನ ಎಂದು ಅರ್ಚಾಡ್ತಿದ್ದ. ಅವಳ ಕೆಂಪು ನೋಟಕ್ಕೆ ಅಲ್ಲಿದ್ದವರೆಲ್ಲ ಹೆದರಿ ದೂರ ಸರಿಯುತ್ತಿದ್ರು ಹೊರತು ಒಬ್ಬರು ಹತ್ರ ಬಂದು ನಿಲ್ಲುವ ಧೈರ್ಯವೇ ಮಾಡಲಿಲ್ಲ. ಕೋಆಪ್ರೇಟ್ ಮಾಡಬೇಕಾ? ಇಷ್ಟು ಸಾಕೇನೋ ಎಂದು ಕೇಳಿಯೇ ಹೊಡೆಯುತ್ತಿದ್ಲು. ಅವಳ ಏಟುಗಳನ್ನು ತಡೆಯಲಾಗದೆ ಓಡಲು ಶುರು ಮಾಡಿದ. ಸ್ಟಾಫ್ ರೂಮಿಂದ ಈಚೆಗೆ ಓಡ್ತಿದ್ದವನನ್ನು ಬಿಡದೆ ತಾನು ಹಿಂಬಾಲಿಸಿದ್ಲು. ಮಕ್ಕಳು ಅಂದರೆ ಏನಂತ ತಿಳಿದಿದ್ಯೋ? ನೀನು ಆಟದ ವಸ್ತು ಅಂತನಾ? ನೀನು ಕರೆದಾಗ ಬರೋಕ್ಕೆ ನಿಮ್ಮ ಮನೆ ನಾಯಿನ? ಅಕ್ಕ ಅಂತ ನೆಪ ಕೊಟ್ಟು ಅಕ್ಕನ ಮೇಲೆ ಕಣ ಹಾಕ್ತೀಯಾ? ಸಂಬಂಧಗಳ ಮಧ್ಯೆ ಬೆಂಕಿ ಹಚ್ತೀಯಾ? ಇದೇನಾ ನೀನು ಕಲ್ತಿರೋದು? ಒಬ್ಬ ಶಿಕ್ಷಕನಾಗಿ ಇದೇನಾ ನಿನ್ನ ಮಕ್ಕಳಿಗೆ ಹೇಳ್ಕೊಡೋದು ಎಂದವಳು ಬಾಸುಂಡೆ ಬರುವ ಹಾಗೆ ಹೊಡೆಯುವಾಗ ಅವನ ಕೈ ಮೈ ಮೇಲೆಲ್ಲ ರಕ್ತದ ಬರೆಗಳು ಬೀಳಲು ಆರಂಭಿಸಿದವು. ಹೇಳೋ ಎಂದು ಕೇಳುವಾಗ ಪ್ಲೀಸ್ ನನ್ನ ಬಿಟ್ಬಿಡು, ಕ್ಷಮಿಸು, ಅದೇನೋ ತಪ್ಪಾಗೋಯ್ತು ಎಂದು ಕೈ ಮುಗಿದು ಬೇಡುವಂತಾಗಿತ್ತ. ಮುಂದೆ ಹಾಗಾದರೆ ಇವನಿಗೆ ಎಂಥ ಶಿಕ್ಷೆ ಸಿಗುತ್ತೆ? ಏನು ಮಾಡ್ತಾನೆ ತ್ರಿಶೂಲ್ ಭೂಷಣ್? ಇದು ರೀಚಾಗಿ ಯಾವ ರೀತಿ ಮುಟ್ಟುತ್ತೆ? ಶ್ರೇಯಾಗೆ ಈಗಲಾದರೂ ಸಮಾಜದ ಮುಂದೆ ಧೈರ್ಯವಾಗಿ ನಿಲ್ಲಬೇಕು ಅಂತ ಗೊತ್ತಾಗತ್ತಾ? ನೋಡೋಣ, ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.